ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಅಶ್ವಯೋಗ ನ್ಯೂಸ್ಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ. ಇವತ್ತು ಬೆಳಗ್ಗೆಯಿಂದ ಯಾವ ಚಾನಲ್ ನೋಡಿದರೂ ಇದೇ ಸುದ್ದಿ ಪ್ರಸಾರ ಆಗ್ತಿದೆ. ಹಾಗಾದರೆ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಬಂದಿದೆಯಾ? ಈಗ ಚಾನಲ್ಗಳಲ್ಲಿ ಪ್ರಸಾರ ಆಗ್ತಿರೋ ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರದಿನ? ಏನಿದು ಪ್ರಶ್ನೆ? ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಅವ್ರದ್ದೇ ವಿಡಿಯೋ ಈಗ ಪ್ರಸಾರ ಆಗ್ತಿರೋದು? ಇದೆಲ್ಲರಿಗೂ ಗೊತ್ತು. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಕಳೆದ 1 ತಿಂಗಳಿಂದಲೂ ಮೀಡಿಯಾಗಳಿಂದ ಅಥವಾ ಎಲ್ಲರಿಂದಲೂ ಮಿಸ್ಸಿಂಗ್ ಇದ್ದಾರೆ. ಅವರು ಯಾವ ದೇಶದಲ್ಲಿದ್ದಾರೆ, ಈಗ ಸದ್ಯ ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವರು 27ನೇ ತಾರೀಕು ಇಲ್ಲಿಂದ ಹೋದಾಗ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋದರು ಅನ್ನೋದಷ್ಟೇ ಗೊತ್ತು. ಅಲ್ಲಿಂದ ಅವ್ರ ಪ್ರವಾಸದಲ್ಲಿ ಮ್ಯೂನಿಚ್ಗೆ ಹೋಗೋದಂತಿತ್ತು, ಆದರೆ ಅವರಲ್ಲಿಂದ ದುಬೈಗೆ ಬಂದರು ಅಂತ ಹೇಳಿದರು. ಹೀಗೆ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಮಾರು ಊಹಾಪೋಹಗಳು ನಡೆದು, ಆದರೆ ಖಚಿತವಾಗಿ SIT ಸೇರಿದಂತೆ ಯಾರಿಗೂ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ. ಈ ನಡುವೆ ಅಂದರೆ ಈಗ 1 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರ ವಿಷಯ ಯಾವ ಒಂದು ವಿಷಯವನ್ನು ಲೀಕ್ ಆಗಿರಲಿಲ್ಲ, ಅಂದರೆ ಔಟ್ ಆಗಿರಲಿಲ್ಲ. ಅವರೆಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದು ಪ್ರಜ್ವಲ್ ರೇವಣ್ಣ ಕಡೆಯಿಂದ ಬಂದಿರಲಿಲ್ಲ ಮಾಹಿತಿ. ಈಗ ಏಕಾಏಕಿ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಯಾವಾಗ ಅವರ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ ನೀನು ತಕ್ಷಣ ಎಲ್ಲಿದೆಯಾ ಅಂತ ಹೇಳಬೇಕು, ಭಾರತಕ್ಕೆ ಬರಬೇಕು ಮತ್ತು ಕಾನೂನು ಪ್ರಕ್ರಿಯೆ ಎದುರಿಸಬೇಕು ಅಂತ ಹೇಳಿದ ಮೇಲೆ ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಇಷ್ಟು ದಿನ ಯಾರ ಮಾತು ಕೇಳದೇ ಇದ್ದ ಪ್ರಜ್ವಲ್ ರೇವಣ್ಣ ಈಗ ಏಕಾಏಕಿ ಅವರ ತಾತ ಅವರ ಮಾತನ್ನು ಕೇಳಿಬಿಟ್ರ? ಈಗ ಈ ವಿಡಿಯೋ ಮಾಡಿದರೆ ಹಿಂದಿನ ಉದ್ದೇಶ ಏನು? ಈ ವಿಡಿಯೋದಲ್ಲಿ ಏನಿದೆ? ಯಾಕೆ ನಾನು ಇಲ್ಲಿ ಈ ವಿಡಿಯೋ ಬಗ್ಗೆ ಒಂದು ಸಣ್ಣ ಸಂಶಯ ವ್ಯಕ್ತಪಡಿಸಿದ್ದೀನಿ ಅಂತಂದರೆ, ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ಫಸ್ಟ್ ನೋಡಬೇಡ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಏನಿದೆ, ನಾನು ಯಾವತ್ತೂ ಎಸ್ಕೇಪ್ ಆಗಿರಲಿಲ್ಲ, ನಾನು ತಲೆಮರೆಸ್ಕೊಂಡು ಹೋಗಿರಲಿಲ್ಲ, ನಾನು 30ನೇ ತಾರೀಕು ಭಾರತಕ್ಕೆ ಬರ್ತೀನಿ ಮತ್ತು SITಯ ಒಂದು ತನಿಖೆ ಫೇಸ್ ಮಾಡ್ತೀನಿ, ನನಗೆ ಗುರುಗಳ ಮತ್ತು ಹಿರಿಯರ ಜನರ ಆಶೀರ್ವಾದ ಇದೆ, ತಂದೆ ತಾಯಿ ಆಶೀರ್ವಾದ ಇದೆ, ಎಲ್ಲರೂ ನಾನು ಕ್ಷಮಿಸಲಿ ಕುಟುಂಬದವರು, ಈ ಥರ ಎಲ್ಲ ಹೇಳಿದ್ದಾರೆ. ನಾನು ಎಲ್ಲಿದ್ದೀನಿ ಅಂತಲೂ ಹೇಳ್ತೀನಿ ಅಂತ ಹೇಳ್ತಾರೆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ, ಆದರೆ ಅವರು ಎಲ್ಲಿದ್ದೀನಿ ಅಂತ ಹೇಳೋದೇ ಇಲ್ಲ. ಹಾಗಾದರೆ ಈ ವಿಡಿಯೋದಲ್ಲಿ ಅವರು ಎಲ್ಲಿದ್ದೀನಿ ಅಂತ ಹೇಳದೇ ಇದ್ದ ಮೇಲೆ ಈ ವಿಡಿಯೋ ಮಾಡಿರೋ ಅಗತ್ಯ ಆದರೂ ಏನು? ಯಾಕೆಂದರೆ 30ನೇ ತಾರೀಕು, ಇನ್ನೇನು ಜಾಸ್ತಿ ದಿವಸ ಇಲ್ಲ, ಇನ್ನು 3 ದಿವಸ ಇದೆ ಅಷ್ಟೇ. 31ನೇ ತಾರೀಕು ಅವರು ಬೆಂಗಳೂರಿಗೆ ಬರ್ತೀನಿ ಅನ್ನೋ ಹಾಗಿದ್ರೆ ಅವ್ರು ಎಲ್ಲಿದ್ದೀನಿ ಅನ್ನೋದನ್ನು ಬಹಿರಂಗ ಮಾಡ್ಬೋದಾಗಿತ್ತು. ಆದರೆ ಈ ವಿಡಿಯೋದಲ್ಲಿ ಅವರೆಲ್ಲೂ ತಾವೆಲ್ಲಿದ್ದೀನಿ ಅಂತ ಬಹಿರಂಗ ಮಾಡೋದಿಲ್ಲ. ಇನ್ನೂ ಒಂದು, ಈ ವಿಡಿಯೋನ ಅವರು ಈಗಲೇ ಯಾಕೆ ಮಾಡಿದರು? ಇಷ್ಟು ದಿವಸ ಇಲ್ಲದೆ ಇರೋ ಕಾಳಜಿ ಅವ್ರು ಈಗ ಬಂದುಬಿಡ್ತಾ? ಮತ್ತು ಅವರು ಒಂದು ವೇಳೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಈಗಾಗಲೇ ಕರ್ನಾಟಕದ 6.5 ಕೋಟಿ ಜನಕ್ಕೂ ಇದು ತಲುಪಬೇಕಾಯಿತು. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಅಷ್ಟರ ಮಟ್ಟಿಗೆ ಜನರಲ್ಲಿ ತಲೆಯಲ್ಲಿ ತುಂಬಿಟ್ಟಿದೆ. ಅವರ ಒಂದು ವಿಡಿಯೋ ಏನಾದರೂ ಸೋಷಿಯಲ್ ಮೀಡಿಯಾಗೆ ಬಂದಿದ್ದರೆ ಇಷ್ಟೊತ್ತಿಗೆ ವೈರಲ್ ಆಗಿ ಬ್ಲಾಸ್ಟ್ ಆಗಿಬಿಡೋದು. ಆದರೆ ಹಾಗಾಗಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಕೆಲವೊಂದು ಆಯ್ದ ಚಾನಲ್ಗಳಿಗೆ ಮಾತ್ರ ಹೋಗಿದೆ. ಆ ಚಾನಲ್ಗಳು ಪ್ರಸಾರ ಮಾಡಿದ ಮೇಲೆ ಅಷ್ಟೇ ಜನಕ್ಕೆ ಇದು ಗೊತ್ತಾಗಿರೋದು. ಆಮೇಲೆ ಒಂದೊಂದೇ ಚಾನಲ್ಗಳು ಅದನ್ನು ಪ್ರಸಾರ ಮಾಡಿದ್ವು. ಹಾಗಾದರೆ ಸೋಷಿಯಲ್ ಮೀಡಿಯಾಗೆ ಹಾಕದೆ ಈ ವಿಡಿಯೋ ಆ ಚಾನಲ್ಗಳಿಗೆ ತಲುಪಿದ್ದು ಹೇಗೆ? ಒಂದೊಮ್ಮೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿ ಅವರ ಕಡೆ ಲಾಯರ್ಗೋ ಅಥವಾ ಅವರ ಕುಟುಂಬದವರಿಗೋ ಇದನ್ನು ತಲುಪಿಸಿದರೆ ಅವನೆಲ್ಲಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂತಾಯಿತು. ಆದರೆ ಕುಟುಂಬದವರಾಗಲಿ ಅವ್ರ ಲಾಯರ್ ಆಗಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಪ್ರಜ್ವಲ್ ರೇವಣ್ಣ ಇಲ್ಲದ್ರೆ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ವಿಡಿಯೋ ಎದುರುಗಡೆನೇ ಇದೆ, ಸಾಧ್ಯ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಪ್ರಜ್ವಲ್ ರೇವಣ್ಣ ಮಾಡಿದ್ರೆ ಯಾರು ಮಾಡಿರ್ತಾರೆ? ಅವ್ರ ಥರ ಡೂಪ್ಲಿಕೇಟ್ ಮಾಡಿರ್ತಾರಾ? ಅಲ್ಲ. ಬಹುಶಃ ಈ ವಿಡಿಯೋನ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ, ಬೇರೆ ವಿಡಿಯೋನ ಕೊಟ್ಟು ಯಾರಿಗೆ? AIಗೆ. ನಿಮಗೆಲ್ಲ ಗೊತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಕ್ರಾಂತಿ ಈಗ ತಂತ್ರಜ್ಞಾನ ಯುಗದಲ್ಲಿ ತುಂಬ ಬೆಳೆದುಬಿಟ್ಟಿದೆ, ಹೆಮ್ಮರವಾಗಿ ಬೆಳೆದಿದೆ. ಇದು ಸೃಷ್ಟಿಸೋ ಡೀಪ್ ಫೇಕ್ನ
ಯಾರು ಕಂಡುಹಿಡಿಯೋದು ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಒರಿಜಿನಲ್ ಥರ ಇರುತ್ತೆ ಇದು. ಇದು ನಿಮಗೆ ಅಮೀರ್ ಖಾನ್ ಪ್ರಕರಣದಲ್ಲಿ ನೋಡಬಹುದು. ಅಮೀರ್ ಖಾನ್ ಪ್ರಕರಣದಲ್ಲಿ ಏನಾಯಿತು, ಅಮೀರ್ ಖಾನ್ ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಆ ವಿಡಿಯೋ ವೈರಲ್ ಆದಾಗ ಅಮೀರ್ ಖಾನ್ ಆಮೇಲೆ ಅವರೇ ಸ್ಪಷ್ಟನೆ ಕೊಡಬೇಕಾಯಿತು, ನಾನು ಯಾವುದೇ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಯಾವತ್ತೂ ವಿಡಿಯೋ ಮಾಡಿಲ್ಲ, ಇದೊಂದು ಡೀಪ್ ಫೇಕ್ ವಿಡಿಯೋ ಅಂತ ಹೇಳಿದರು. ಅಷ್ಟರ ಮಟ್ಟಿಗೆ ಅಮೀರ್ ಖಾನ್ ವಿಡಿಯೋ ಅದು ಅಸಲಿ ಅನ್ನೋ ಥರ ಇತ್ತು. ಇನ್ನು ರಶ್ಮಿಕಾ ಮಂದಣ್ಣ ಅವ್ರ ವಿಡಿಯೋ ನೆನಪು ಮಾಡ್ಕೊಳ್ಳಿ. ರಶ್ಮಿಕಾ ಮಂದಣ್ಣ ಅವರು ಕೊಂಚ ಕಡಿಮೆ ಬಟ್ಟೆ ಧರಿಸಿರೋ ಆ ವಿಡಿಯೋದಲ್ಲಿ ಅವರ ಒಂದು ಜನಪ್ರಿಯತೆನ ಕುಂದು ಮಾಡೋ ಥರ ಇತ್ತು ಆ ವಿಡಿಯೋ ವೈರಲ್ ಆದಮೇಲೆ ರಶ್ಮಿಕಾ ಮಂದಣ್ಣ ಅವರು ಖುದ್ದಾಗಿ ಹೇಳಿದರು, ನಾನು ಆ ವಿಡಿಯೋದಲ್ಲಿರೋ ಇಲ್ಲ, ಅದು ನಾನು ಮಾಡಿರೋ ವಿಡಿಯೋ ಅಲ್ಲ, ಅದು ನಾನಲ್ಲ ಅಂತ ಹೇಳಿದರು. ಹಾಗಾದರೆ ರಶ್ಮಿಕಾ ಮಂದಣ್ಣವರು ಇಲ್ಲದೇ ಇದ್ದರು, ಅಮೀರ್ ಖಾನ್ ಇಲ್ಲದೇ ಇದ್ದರು, ಆ ವಿಡಿಯೋಗಳು ಹ್ಯಾಕೆ ಸೃಷ್ಟಿ ಆದವು? ಇದೇ AI ಕಮಾಲ್. ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಹಳೆಯ ವಿಡಿಯೋ ಇಟ್ಕೊಂಡು ಅದನ್ನೇ AIಗೆ ಕೊಟ್ಟು ಹೊಸ ಒಂದು ವಿಡಿಯೋನ ಸೃಷ್ಟಿ ಮಾಡಲಾಯ್ತಾ? ಹಾಗಾದರೆ AI ವಿಡಿಯೋನ ನಾವು ಪತ್ತೆ ಹಚ್ಚಕ್ಕೆ ಸಾಧ್ಯನೇ ಇಲ್ಲ. ಇದೆ AI ವಿಡಿಯೋನ ಮತ್ತು ನಿಜವಾದ ವಿಡಿಯೋ ನಡುವೆ ಇರೋ ವ್ಯತ್ಯಾಸಗಳನ್ನ ಕೂಲಂಕುಷವಾಗಿ ನೋಡಿದರೆ ಪತ್ತೆ ಹಚ್ಚೋಕ್ಕೆ ಸಾಧ್ಯ. ಏನದು? ಒಂದು, AI ವಿಡಿಯೋದಲ್ಲಿನ ಕಣ್ಣುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಕಣ್ಣುಗಳು ಹೆಚ್ಚಾಗಿ ಮಿಟುಕಿಸ್ತಾ ಇರ್ತವೆ ಮತ್ತು ಅದು ಸ್ಥಿರತೆ ಇರಲ್ಲ. ಹಾಗೆಯೇ AI ವಿಡಿಯೋದಲ್ಲಿನ ತುಟಿ ಚಲನೆ ಏನಿದೆ, ಆ ಒಂದು ಏನು ಮಾತಿದೆ, ಅದಕ್ಕೂ ತುಟಿ ಚಲನೆಗೂ 0.1 ಅಂಶದಷ್ಟು ವ್ಯತ್ಯಾಸ ಇರುತ್ತೆ. ಹೀಗೆ ಹಲವಾರು ಅಂಶಗಳು AI ವಿಡಿಯೋಗೆ ನಿಜವಾದ ವಿಡಿಯೋನ ಡಿಫೆನ್ಸ್ ಮಾಡ್ತವೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಅಸಲಿಯೋ ನಕಲಿಯೋ, ಅದನ್ನು ಡೀಪ್ ಫೇಕ್ ಮೂಲಕ ಕ್ರಿಯೇಟ್ ಮಾಡಿದಾರೆ ಅಥವಾ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಮಾತಾಡಿದಾರ ಅನ್ನೋದೇ ಇಲ್ಲಿ ಪ್ರಶ್ನೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ಡೀಪ್ ಫೇಕ್ ವಿಡಿಯೋನ ಇಲ್ಲಿ ಮಾಡಿದರೆ ಯಾರು ಮಾಡಿರ್ತಾರೆ, ಯಾಕಾಗಿ ಮಾಡಿರ್ತಾರೆ? ಈ ಒಂದು ಪ್ರಶ್ನೆ ನಮಗೆ ಹುಟ್ಕೊಳ್ಳೋದು ನಿಜ. ಯಾಕೆ ಮಾಡಿರ್ತಾರೆ ಅಂತಂದರೆ, ಬಹುಶಃ ಇಲ್ಲಿ ಕೇವಲ ನಾವು ಊಹಿಸ್ತಿರೋದಷ್ಟೇ. ಯಾಕೆ ಅಂದರೆ ಇನ್ನೂ 24ರ ಲೋಕಸಭಾ ಚುನಾವಣೆಗಳು ಮುಗಿದಿಲ್ಲ. ಇನ್ನು ಕೊನೆಯ ಫೇಸ್ 7ನೇ ಫೇಸ್ ಬಾಕಿ ಇದೆ, ಅದಕ್ಕಿನ್ನೂ 3 ದಿವಸ ಇದೆ. ಇಲ್ಲಿವರೆಗೂ ಡ್ಯಾಮೇಜ್ ತುಂಬಾ ಆಗಿದೆ. ಯಾರಿಗೆ? ದಳ ಮತ್ತು ದಳದ ಮಿತ್ರ ಪಕ್ಷವಾದ BJPಗೆ. BJP ಇದರಲ್ಲಿ ನೇರವಾಗಿ ಜಾಯಿನ್ ಇಲ್ಲದೇ ಇದ್ದರೂ ದಳವನ್ನು ತನ್ನ ಜೊತೆ ತನ್ನ ತೆಗೆಗೆ ಸೇರಿಸ್ಕೊಂಡಿರೋದ್ರಿಂದ ಇಲ್ಲಿ ಅದಕ್ಕೆ ತುಂಬಾ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಎಷ್ಟರವರೆಗೂ ಆಗಿದೆ ಅಂದರೆ, ಇದನ್ನು ಇಡೀ ದೇಶದಲ್ಲಿ ವಿರೋಧ ಪಕ್ಷವಾದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಇರ್ಬೋದು, ಖರ್ಗೆ ಇರ್ಬೋದು, ಪ್ರತಿಯೊಬ್ಬರು ಇದನ್ನು ಒಂದು ಉದಾಹರಣೆಯಾಗಿ ತೊಗೊಂಡು ಹೇಳ್ತಾ ಇದ್ದಾರೆ. ಒಬ್ಬ ಅತ್ಯಾಚಾರಿನ ಪ್ರಧಾನಿ ಸಪೋರ್ಟ್ ಮಾಡಿದ್ದಾರೆ, ಗೊತ್ತಿದ್ದರೂ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಹೀಗೆಲ್ಲ ಅವರ ವಿರುದ್ಧ ಒಂದು ಪ್ರಚಾರ ಮಾಡಿದ್ದಾರೆ. ಈ ಒಂದು ಡ್ಯಾಮೇಜ್ ತುಂಬಾ BJPಗೆ ಪೆಟ್ಟುಕೊಟ್ಟಿದೆ. ಹಾಗಾಗಿ ಈಗ ಸ್ವಲ್ಪನಾದರೂ ಡ್ಯಾಮೇಜ್ ಕಂಟ್ರೋಲ್ ಆಗಲಿ ಅಂತ ಬಹುಶಃ, ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಅವನ ಕಡೆಯಿಂದ ಯಾವುದೇ ಉತ್ತರ ಇನ್ನೂ ಬರದೇ ಇದ್ದರೆ ಇವರು ಬೇಕಂತಲೇ 4ನೇ ತಾರೀಕೋಸ್ಕರ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತು, ಆದರೂ ಇವರು ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ ಅಂತ ಅವರಿಗೆ ಅನಿಸಿದೆ. ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದೆ ಅಂತ ಹೇಳ್ತಾ ಇಲ್ಲ ಮತ್ತು ಅವನು ಯಾವುದೇ ಒಂದು ಉತ್ತರನೂ ಕೊಡ್ತಾ ಇಲ್ಲ. ಈ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ ಒಂದು ಅವರ ಕುಟುಂಬದವರಾಗಲಿ ಮಿತ್ರಪಕ್ಷವಾಗಲಿ ಇದರಿಂದ ಹೊರಗಡೆ ಬರೋಕ್ಕೆ ಪ್ರಜ್ವಲ್ ರೇವಣ್ಣ ಅವರ ರೀತಿಯಲ್ಲಿ ಒಂದು ವಿಡಿಯೋ ಬಿಡುಗಡೆ ಮಾಡಿದರೆ ಆಗ ಜನರ ಒಂದು ಸಣ್ಣ ಸಿಂಪತಿ ಆದರೂ ಸಿಗಬಹುದು. ಅಂದರೆ ಪ್ರಜ್ವಲ್ ರೇವಣ್ಣ ಬರ್ತಾನಂತೆ, SIT ಮುಂದೆ ಫೇಸ್ ಮಾಡ್ತಾನಂತೆ, ಇಷ್ಟು ಸಾಕು ಮೀಡಿಯಾಗಳಿಗೆ, ಜನಗಳಿಗೆ, ಬರ್ತಾನೆ ಬಿಡು, ಫೇಸ್ ಮಾಡ್ತಾನೆ ಬಿಡು, ಈ ಒಂದು ವಿಶ್ವಾಸ ಇದೆಯಲ್ಲ, ಇದರಿಂದ ಡ್ಯಾಮೇಜ್ ಕಂಟ್ರೋಲ್ ಆಗಬಹುದು ಅನ್ನೋ ಒಂದು ಸಣ್ಣ ನಿರೀಕ್ಷೆ ಇರಬಹುದು. 1ನೇ ತಾರೀಕು ಹಾಗಾದರೆ 31ಕ್ಕೆ ಪ್ರಜ್ವಲ್ ರೇವಣ್ಣ ಬಂದುಬಿಡ್ತಾನಾ? ಇದೊಂದು ಡಿಫೇಕ್ ವಿಡಿಯೋ ಇದ್ದರೆ ಅವನು ಬಂದ್ಬಿಟ್ಟು ಅವನು ಹೇಗೆ ಬರ್ತಾನೆ ಅನ್ನೋ ಪ್ರಶ್ನೆ ನಿಮಗೆ ಹೇಳ್ಬೋದು. ಇಲ್ಲಿ 31ನೇ ತಾರೀಕು ಅನ್ನೋದು ಸಣ್ಣ ಒಂದು ಗಡುವು ಅಷ್ಟೇ. ಇಲ್ಲಿ ಅವನು 27ಕ್ಕೆ ಹೋದ್ಮೇಲೆ ಏನೋ ಅವನ ಮೇಲೆ SIT ಘಟಕ ಒಂದು ರಚನೆಯಾಗಿ ಅವನ ಮೇಲೆ ಒಂದು ಚಾರ್ಜ್ ಶೀಟ್ ಆಯಿತು, ಅವನ ಒಂದು ಕರೆಯೋಕ್ಕೆ ಒಂದು ಪ್ರೊಸೀಜರ್ ನಡೆದಾಗ ನಾನೊಂದು ವಾರದಲ್ಲಿ ಬರ್ತೀನಿ ಅಂತ ಅವನು ವಕೀಲರ ಮೂಲಕ ಅವಾಗ ಹೇಳಿಸ್ದ ಅಂತ ಎಲ್ಲ ಬಂತು. ಆದರೆ 1 ವಾರ ಅಲ್ಲ, 1 ತಿಂಗಳಾದರೂ ಅವನು ಇನ್ನೂವರೆಗೂ ಬಂದಿಲ್ಲ. ಹಾಗಾದರೆ
ಇಲ್ಲಿ 31ನೇ ತಾರೀಕು ಅವನು ಬರ್ತಾನೆ ಅಂತ ಏನು ಗ್ಯಾರಂಟಿ? 31ನೇ ತಾರೀಕು ಒಂದು ಜಸ್ಟ್ ಒಂದು ಸಣ್ಣ ಗಡುವು ಅಷ್ಟೇ. ಯಾಕಂದರೆ 31ನೇ ತಾರೀಕು ಆದಮೇಲೆ ಮತ್ತೆ 4ನೇ ತಾರೀಕು ರಿಸಲ್ಟ್ ಇರುತ್ತೆ. ಹಾಗಾಗಿ ಎಲ್ಲ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತಾರೆ ಹೊರತು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗ ಹೆಚ್ಚಾಗಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಇದು ಕುದುರೆ ಮುಂದೆ ಹುಲ್ಲಿಟ್ಬಿಟ್ಟು ಯಾಕೆ ಕುದುರೆನ ಓಡಿಸ್ತಾರೋ ಅದೇ ರೀತಿ ಪ್ರಜ್ವಲ್ ರೇವಣ್ಣ ಬರ್ತಾನೆ ಅನ್ನೋದನ್ನು ಜನ ಕಾಯಲಿ ಅನ್ನೋದು ಸಣ್ಣ ಒಂದು ತಂತ್ರಗಾರಿಕೆ ಇರಬಹುದು ಅಂತ ಅನಿಸುತ್ತೆ. ಇದು ಕೇವಲ ಅಂದರೆ ಈಗ ನಡೆದಿರೋ ಒಂದು ಘಟನೆಯ ಆಧಾರದ ಮೇಲೆ ಒಂದು ಊಹಾಕ್ರಮ ಅಷ್ಟೇ. ನಿಮಗೇನಿಸುತ್ತೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವಯೋಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.